ಅದೇ ನವೆಂಬರ್ 22ಕ್ಕೆ ಈ ಶುಕ್ರವಾರ ಝೀಬ್ರಾ ರಿಲೀಸ್ ಆಗ್ತಾ ಇದೆ. ನಾನು ಮತ್ತು ನಮ್ಮ ಸತ್ಯದೇವರ ಜೊತೆಗೆ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸೊ ಝೀಬ್ರಾದು ಟ್ರೈಲರ್ ನೋಡಿರ್ತೀರ, ಅಪ್ಡೇಟ್ಸ್ ಎಲ್ಲ ನೋಡಿರ್ತೀರ. ಸತ್ಯದೇವ್ ಅವರು ಇದ್ದಾರೆ. ಸೊ ನೀವು ನಿಮ್ಮ ಪ್ರಶ್ನೆಗಳು ಕೇಳ್ಬೋದು, ಇಂಟ್ರ್ಯಾಕ್ಟ್ ಮಾಡ್ಬೋದು. ಹಾಂ, ಎಲ್ಲರಿಗೂ ನಮಸ್ಕಾರ. Oh yeah, so I have YouTube channels. So as Dana just mentioned, our film Zebra is coming out on the 22nd. I request you all to watch the film, and we are here for an interactive session, and this is the first time I'm interacting with Kannada media for the first time, and this is exactly where it all started for me. Bangalore is the place where I first worked, and this is where exactly my dreams blossomed. So I'm very happy to be in front of you all. So please ask me any questions or whatever. I'll answer them. Thank you. ಇದೊಂದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಮಾಡಿರುವಂಥ ಸಿನಿಮಾ. ಬ್ಯಾಂಕಿಂಗ್ ಸೆಕ್ಟರು, ಬ್ಯಾಂಕಿಂಗ್ ಸಿಸ್ಟಮ್ಮು. ನಿಮಗೆ ಸಿನಿಮಾ ಕಂಪ್ಲೀಟಾಗಿ ಹೊಸ ಸಿನಿಮಾ ಅನಿಸುತ್ತೆ. ನೀವು ಇವತ್ತವರೆಗೂ ಆ ಥರದ ಸಿನಿಮಾ ನೋಡಿರಲ್ಲ, ಅದಕ್ಕೆ ಯಾವುದೇ ರೆಫರೆನ್ಸ್ ಇರಲ್ಲ. ಅಂದರೆ ಈ ಫೈನಾನ್ಷಿಯಲ್ ಕ್ರೈಮ್ ಬಗ್ಗೆ ಸಿನಿಮಾಗಳೆಲ್ಲ ನೋಡಿರ್ತೀರ. ಇತ್ತೀಚೆಗೂ ಲಕ್ಕಿ ಭಾಸ್ಕರ್ ಬಂದಿತ್ತು, ಅದನ್ನು ನೋಡಿರ್ತೀರ. ಆದರೆ ವಿತ್ ಆಲ್ ದ ಟೆಕ್ನಾಲಜಿ, CCTV, ಕಂಪ್ಯೂಟರೈಸ್ಡ್, ಇವಾಗೆಲ್ಲದು ಕಂಪ್ಯೂಟರೈಸ್ಡ್ ಆಗಿದೆ. ಇದ್ರ ಮಧ್ಯನೂ ಬ್ಯಾಂಕಲ್ಲಿ ಅದನ್ನು ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿದೆ. ಎಡ್ಜ್ ಆಫ್ ದ ಸಿಕ್ ಥ್ರಿಲ್ಲರ್ ಕೂಡ ಹೌದು, ಒಳ್ಳೆ ಎಂಟರ್ಟೈನರ್ ಕೂಡ ಹೌದು, ಅದ್ಭುತವಾದ ಮಾಸ್ ಎಂಟರ್ಟೈನರ್. ಸಿನಿಮಾ ಬಗ್ಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿದ್ಮೇಲೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಕನ್ನಡ ವರ್ಷನ್ನೇ ತುಂಬ ಜಾಸ್ತಿ ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿ, ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಮಾಡಿ, ಡಬ್ಬಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳ. ಸೊ ಝೀಬ್ರಾ ತುಂಬ ಚೆನ್ನಾಗಿ, ಕನ್ನಡಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಪಕ್ಕ ಕನ್ನಡ ಸಿನಿಮಾನೇ ಅನ್ನೋಷ್ಟು ಚೆನ್ನಾಗಿ ಡಬ್ ಆಗಿದೆ. ನಮ್ಮದೇ ಡೇಡಲ್ ಮುಸಫ ಟೀಮ್, ಶಶಾಂಕ್ ಸೋಗಲ್ ಮತ್ತು ಟೀಮ್ ಅವರು ಡಬ್ ಮಾಡಿರೋದು. ನಮ್ಮದೇ ಕನ್ನಡದ ಒಳ್ಳೊಳ್ಳೆ ಕಲಾವಿದರು ಡಬ್ ಮಾಡಿರುವಂಥ ಸಿನಿಮಾ. ಸೊ ಕನ್ನಡಿಗರಿಗೂ ಅದನ್ನು ಕನ್ನಡದಲ್ಲೇ ನೋಡ್ಬೋದು. ಕನ್ನಡದ ಸಿನಿಮಾ ಅಷ್ಟೇ ಚೆನ್ನಾಗಿ ಡಬ್ಬಿಂಗ್ ಕ್ವಾಲಿಟಿ ಇದೆ. ಇವೆಂಟ್ ಮೂಲಕ ಒಂದು ಸಿನಿಮಾನ ಜಾಗತಿಕ ಮಟ್ಟದಲ್ಲಿ ಎಲ್ಲ ಸಾಧ್ಯತೆ ಇರೋದು ಝೀಬ್ರಾಗೆ ಅಪ್ಲಿಕೇಬಲ್ ಆಗಿದೆ. ಅಂದರೆ ಎಲ್ಲ ಭಾಷೆಗಳು ಒಂದೇ ಆಗಿದ್ರೆ ಗಣದಲ್ಲಿ ಇದು ಎಲ್ಲ ಭಾಷೆ ಕಲಾವಿದರು ಒಂದು ಅಸೆಂಬಲ್ ಆಗಿದ್ದಾರೆ. ಇಟ್ಸ್ ಅ ಬಿಗ್ ಅಸೆಟ್ ಟು ದಿ ಝೀಬ್ರಾ. ಅದ್ರ ಬಗ್ಗೆ ಅದೇ ಅವರು ಸಬ್ಜೆಕ್ಟೇ ಯೂನಿವರ್ಸಲ್ ಸಬ್ಜೆಕ್ಟ್. ಯಾಕೆಂದರೆ ದುಡ್ಡಲ್ವಾ, ದುಡ್ಡು, ಬ್ಯಾಂಕು, ಇದು ಜಗತ್ತಲ್ಲಿ ಎಲ್ಲರೂ ನಾವು ವ್ಯವಹಾರ ಮಾಡ್ತಾನೆ ಇರ್ತೀವಿ. ಬ್ಯಾಂಕ್ಗಳ ಜೊತೆ ಡೈಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾನೆ ಇರ್ತೀವಿ. ಸೊ ಕಂಟೆಂಟ್ ಯೂನಿವರ್ಸಲ್ಲು. ಅದು ಐ ಥಿಂಕ್ ನಿರ್ದೇಶಕರ ಇಂಟೆಲಿಜೆನ್ಸ್, ಅದು ಅವರ ರೈಟಿಂಗ್ ಇರಲಿ ಸಖತ್ ಇಂಟೆಲಿಜೆಂಟ್ ಆಗಿದೆ. ಆ ಥರ ಸ್ಕ್ರಿಪ್ಟ್ನ ಬರೆಯೋದು ಕಷ್ಟ. ಆ್ಯಂಡ್ ಅದನ್ನು ಎಲ್ರಿಗೂ ತಲುಪಿಸ್ಬೇಕು ಅಂದಾಗ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿ ಲ್ಯಾಂಗ್ವೇಜಿಂದನೂ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ತೊಗೊಂಡು ಒಂದು ಮತ್ತು ತಮಿಳಿಂದ ಸತ್ಯರಾಜ್ ಅವರು ಇರಲಿ, ಕನ್ನಡದಿಂದ ನಾನಿರಲಿ, ಅಥವಾ ಅಲ್ಲಿ ಸತ್ಯದೇವ್ ಅವರು, ಸತ್ಯ ಅಕಾಲ ಅವರು, ಆ್ಯಂಡ್ ಸುನೀಲ್ ಅವರು. ಸೊ ನಾವೇನೇ ಎಷ್ಟೇ ಅದ್ಭುತವಾಗಿ ಬರ್ಕೊಂಡ್ರು ಅದನ್ನು ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒಳ್ಳೊಳ್ಳೆ ಆ್ಯಕ್ಟರ್ಗಳು ಬೇಕು. ಅದನ್ನು ಎಲ್ಲ ಕಡೆ ರೀಚ್ ಮಾಡ್ಸೋಕ್ಕೂ ಒಳ್ಳೊಳ್ಳೆ ದಾರಿಗಳು ಬೇಕಲ್ಲ. ಅವರು ಎಲ್ಲದನ್ನು ಯೋಚನೆ ಮಾಡಿ ಕಾಸ್ಟ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ. ಆ್ಯಂಡ್ ಅದಕ್ಕಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರು SN ರೆಡ್ಡಿ ಅವರು, ಬಾಲ ಆ್ಯಂಡ್ ದಿನೇಶ್ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾಗೋಸ್ಕರ ನಿಂತಿದ್ದಾರೆ. ಸೊ ಒಂದು ಪ್ಯಾಷನೇಟ್ ಟೀಮ್ ಸಿಕ್ಕಿದಾಗ ಐ ಥಿಂಕ್ ಈ ಥರದ್ದೇನೋ ಒಂದಿಷ್ಟು ಒಳ್ಳೆಯ ಪ್ರಯತ್ನಗಳಾಗುತ್ತೆ ಅಂತ. ಯೂಶ್ವಲಿ ಕಂಟೆಂಟ್ ಸಿನಿಮಾಗಳು ಬೇಕು, ಹೊಸ ಥರದ ಸಿನಿಮಾ ಬೇಕು ಅಂತ ಕೇಳ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಇದು ಹೊಸ ಥರದ ಸಿನಿಮಾ, ಬಟ್ ಮಾಸ್ ರೀಡಿಫೈನ್ಡ್ ಅಂತಲೂ ಹೇಳ್ಬೋದು. ಡೆಫಿನೆಟ್ಲಿ ಮಾಸ್ ಸಿನಿಮಾನೇ, ಮಾಸ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರೇ. based on true event stories are so many. When it comes to Zebra, there are some elements are looking out like this should be a capturing point to the audience. Right. Yes. About that. So there is this line in Zebra which says ಈ ಪ್ರಪಂಚದಲ್ಲಿ ಟ್ರಸ್ಟೆಡ್ ಫಸ್ಟ್ ಏಟ್ ಅಂತ ಕಾನ್ಸೆಪ್ಟ್ ಸೂಟ್ ಆಗೋದು ಬ್ಯಾಂಕ್ಗೆ ಮಾತ್ರ. So I think that is our the key point of the film. Because as Dana was saying it's about money. Money is universal.
and also more importantly, Zebra deals with something which we all know, which is banking system. But it deals with something we don't know about banking system, or like how a small. It's not about it's not about to show banking system and all. But I think what's interesting is he weaved a story with the elements that we don't know about the banking system into a commercial entertainer, massy entertainer. That is the USP of Zebra. It's money, commercial entertainer. I mean, when these three things combine, I think the film is going to be great. So that is our USP. So hope I answered your question. Is there any, yeah? When it comes to cinema poster, teaser or trailer, it's like a big surprise to the audience. Like when it comes to trailer now, we are having like okay, this film is like it's a big scale, big graph. How it works exactly in theaters? See, we are very confident, obviously, because the producers of S.R. Reddanna, Bala, Dinesh, they're very passionate about this particular film because it's a huge canvas. So like what is Dana was saying right now, actors from all different regions, like me from Telugu, Sunil Anna, Satya, Dana, Satyaraj Garu, Priya Bhavani Shankar. See, it's a very big platform. The reason why it works is that's one of the reasons. And the second reason, like I've said, it's about banking system. And it's a massy entertainer. Like my world and Dana's world, when both our worlds combine, you should watch it on theater. You should watch it in theaters because it's a collective experience. It's a theatrical experience. The film is made for theaters, especially. So we are very confident that we'll give you that experience in theaters. Come there, enjoy it, and make us all happy. ಪುಷ್ಪ ಮಾಡುವಾಗಲೇ ಅಂದರೆ ಒಂದು ಜನ ಕನಸಿರ್ತದೆ ಪಾರ್ಟ್ 1 ನೋಡಿದ ನಂತರ ಎಸ್ ಗುರು ಧನಂಜಯ ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅದೇ ಪಾಯಿಂಟಲ್ಲೇ ಜಿಬ್ರಾ ಕೂಡ ಅನೌನ್ಸ್ ಆಗುತ್ತೆ, ಸಿನಿಮಾ ಶುರು ಆಗುತ್ತೆ. ಈ ಆಡಿಯನ್ಸ್ನ ಕನೆಕ್ಟಿವಿಟಿನ ಧನಂಜಯ ಫೀಲ್ ಮಾಡ್ತಾರೆ. ಅದನ್ನು ಕಲಾವಿದರ ಭಾಷೆ ಮೀರಿ ಹೋಗಬೇಕು, ಎಲ್ಲರೂ ಕೆಲಸ ಮಾಡಬೇಕು, ತುಂಬ ಸೈದ್ಧಾಂತಿಕವಾಗಿ ಹೇಳೋದು. ಡೆಫಿನೆಟ್ಲಿ ನಾನು ಹೇಳ್ತಿರೋದು ಇವಾಗಿಂದ ಅಂತಲ್ಲ, ತುಂಬ ಮುಂಚೆಯಿಂದನೂ ಈಗ ಅಲ್ಲಿಂದನೂ ಬಂದು ಇಲ್ಲಿ ನೆಲೆ ನಿಂತಿರೋ ಕಲಾವಿದರಿದ್ದಾರೆ. ಅದನ್ನ ತುಂಬ ಚೆನ್ನಾಗಿ ನಾವು ಪ್ರೀತಿಸಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೆ ಇಲ್ಲಿಂದ ಹೋಗಿ ಅಲ್ಲಿ ನೆಲೆ ನಿಂತಿರೋ ಕಲಾವಿದರುಗಳು ಇದ್ದಾರೆ. ಐ ಥಿಂಕ್ ಅದು ಪ್ರೇಕ್ಷಕರಿಗೆ ಯಾರು ನಾವು ಹೆಂಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಅಂದರೆ ಎಲ್ಲ ಆ ಗಡಿಗಳನ್ನು ದಾಟಿ ಎಲ್ಲ ಕಡೆ ಪ್ರೇಕ್ಷಕರಿಗೆ ತಟ್ಟೋದಿದೆಯಲ್ಲ, ಅದು ಕಲಾವಿದರಿಗೆ ಡೆಫಿನೆಟ್ಲಿ ಯಾವುದೇ ಕಲಾವಿದರಿಗಾದರೂ ತುಂಬ ಖುಷಿ ಕೊಡುತ್ತೆ. ಹ್ಯೂಜ್ ರೆಸ್ಪಾನ್ಸ್ ಇದು. ನಮ್ಮ ಸಿನಿಮಾಗಳು, ನಮ್ಮ ಧನಂಜಯ ಇದ್ದಾರೆ, ನಮ್ಮ ವೃತ್ತ ಇದ್ದಾರೆ, ಸತ್ಯದೇವ್ ಕೂಡ ನಮ್ಮವರು. We are all feeling like you are also our family. Yes, absolutely. Because I'll tell you a small incident. Chiranjeevi Garu, Annaya once called me. He watched all my films. I'm a huge fan of Chiranjeevi Garu. I came into the films because of him. So for the first time when he called me to his residence, he thought I'm a Kannada actor. He watched all my films and said he didn't know that I was a Telugu actor or I'm from Telugu world. He said, I thought you were a Kannadiga. That's how it started. And I shared that with Dana as well. Dana said like, yeah, I mean, I think that's a great thing because even Dana said when they watched the film, everyone kind of, they felt, I'm one of you. It's not like I'm an alien to this land. Of course, I started my career here. I worked for VMware in Delmia Circle, Jayanagar, second, third block or fourth block, not exactly sure. I used to live in BTM layout. So I came out of my nest, Vizag, which is like my hometown. So Bangalore is my first exposure to the world. Until then, I never stepped out of my house. So this place gave me the wings to fly, to dream big. So definitely I belong here, I belong to you. What you said is right. I'm really looking forward because this film has to, the point is that I never had a Kannada release before. This is the first time we are having it. Like even for Dana, of course his films Badava Rascal all released in Telugu. But this will be a huge one. 3 languages at once. 4 languages, sorry. So it feels nice here. It really feels nice because I have a great respect for Karnataka and Bangalore. Of course, Mysore is my favorite place.
So these all things combined, because whenever I come here, like I was just saying, A to B is my first place. I just go there, I order mini tiffins and I have nicely, it brings back all my memories here. So I'm glad I'm back to this land where I first started, and I'm glad my film is getting released here. Today you met Shivanna, and how was that happiest moment? You speak about Zubra, and what will be the conversation between you and Shivanna? Yeah, the conversation was, he was very warm. Shivanna is like, he received us really well. Thanks to him for taking his time out from his busy schedule. He talked very high about Dana, obviously. He's very fond of Dana. I could understand that. Then we spoke more about Puri Jagannath Garu. He has done Punit sir's film Appu. So Puri sir introduced me as a hero in Telugu. So I got introduced as a hero with Puri sir film. He's the director of the film. So during the shoot and all, he shared a lot of memories with Rajkumar sir, Punit sir, and Shivanna. And so I told the same thing to him. I told him, see, Puri sir always used to talk high about your family and every one of you. And then we were talking about Nartan's film. So it's basically everything all at once for us. And he said he'll watch the film, and he gave us his best wishes. ಸರ್, ಈ ವಾರ ಭೈರತಿರಣಗಲ್ ಥಿಯೇಟರ್ಗಳು ಬಿಟ್ಕೊಡಲ್ಲ ಯಾರನ್ನು. ಮತ್ತೆ ಮುಂದಿನ ವಾರ 22ನೇ ತಾರೀಕಿಗೆ 5ರಿಂದ 6 ಸಿನಿಮಾ ಕನ್ನಡ ಸಿನಿಮಾಗಳೇ ಬರ್ತಾ ಇದೆ. ಅದ್ರ ಜೊತೆಗೆ ತೆಲುಗಿಂದ 2 ಸಿನಿಮಾ ಬರ್ತಾ ಇದೆ ಕನ್ನಡಕ್ಕೆ. ಥಿಯೇಟರ್ಗಳು ಎಷ್ಟು ಸಿಗ್ತಾ ಇದೆ ಸರ್ ನಿಮಗೆ ಸೀಬರಾಗಿ? ಇಲ್ಲ, ಚೆನ್ನಾಗಿ ಮಾಡ್ತೀರಿ. ಏನು ಗೊತ್ತಾ, ಒಂದು ಈಗ ಒಂದು 2-3 ಸಿನಿಮಾ ಅಕಾಮಡೇಟ್ ಮಾಡೋಷ್ಟು ಜಾಗ ಇದೆ ಆರಾಮಾಗಿ. ಈಗ ಭೈರತಿರಣಗಲ್ ಒಂದು ಕಡೆ ಓಡ್ತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಸಿನಿಮಾಗೂ ಜಾಗ ಇದ್ದೇ ಇದೆ ಯಾವಾಗಲೂ. ಅದಿದ್ದೇ ಇರುತ್ತೆ. ಅದು ಡಿಸ್ಟ್ರಿಬ್ಯೂಟರ್ಸ್ ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಇದು ಎಷ್ಟೊಂದು ಎಕ್ಸಾಂಪಲ್ಗಳಿವೆ. ಒಂದೇ ಸರಿ ತುಂಬ ಸಿನಿಮಾಗಳು ವರ್ಕ್ ಆಗಿರೋದು. ನಿಮಗೆ ಸುಮ್ಮನೆ ನಮ್ಮ ಬಡವರಾಸ್ಕಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಪುಷ್ಪ ರಿಲೀಸ್ ಆಗಿ ನೆಕ್ಸ್ಟ್ ವೀಕೆ ಬಡವರಾಸ್ಕಲ್ ರಿಲೀಸ್ ಆಗಿತ್ತು. ಬಡವರಾಸ್ಕಲ್ ಜೊತೆ ಎಷ್ಟು ಸಿನಿಮಾ ಇತ್ತು, 83 ಇತ್ತು. ಆ್ಯಂಡ್ ತೆಲುಗುವಿಂದ ನಾನಿಯವ್ರದ್ದೊಂದು ಸಿನಿಮಾ ಇತ್ತು. ತುಂಬ ಸಿನಿಮಾಗಳಿತ್ತು. ಆಲ್ಮೋಸ್ಟ್ ಒಂದು 5-6 ಸಿನಿಮಾಗಳಿತ್ತು. ಜೊತೆಗೆ ನಮ್ಮ ನಿಖಿಲ್ ಅವ್ರದ್ದೊಂದು ಸಿನಿಮಾ ಇತ್ತು. ಸೊ ಇದೆಲ್ಲದ್ರ ಮಧ್ಯೆ ಸಿನಿಮಾ ಬಂದು ಥಿಯೇಟ್ರ್ಗಳು ಸಿಕ್ಕಿ ಆಯ್ತಲ್ವ. ಹಾಗೆ ಥಿಯೇಟ್ರ್ ಡೆಫಿನೆಟ್ಲಿ ಕ್ರೌಡು ಚೆನ್ನಾಗಿ ಬರ್ತಿದ್ದಾರೆ ಅಂದಾಗ ಆರಾಮಾಗಿ 3-4 ಸಿನಿಮಾಗಳಿಗೆ ಜಾಗ ಇದೆ, ಅದನ್ನು ಅಕಾಮಡೇಟ್ ಮಾಡ್ತಾರೆ. ಸೊ ಕನ್ನಡದಲ್ಲೂ ಆರಾಮಾಗಿ ಒಂದು 150 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಝೀಬ್ರಾ ಅನ್ನೋ ಒಂದು ಟೈಟಲ್ ಕನ್ನಡದಲ್ಲಿ ಅನುವಾದ ಮಾಡಿರೋ ಒಂದು ಪ್ರಾಣಿ ಹೆಸರು, ಸಿನಿಮಾದಲ್ಲಿ ಹೆಂಗೆ ಯಾರು ಕರೀತಾರೆ? ಕನ್ನಡದಲ್ಲಿ ಹೆಸರುಗತ್ತೆ ಅಂತ ಆಗುತ್ತೆ, ಬಟ್ ಅದು ಮೆಟಾಫರಿಕಲ್ ಆಗಿ ಇಟ್ಟಿರೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಇದೆ ಗೊತ್ತಾ ನಿಮಗೆ, ಸಿಸ್ಟಮಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮನಿ ಆ ಥರ ಮೆಟಾಫರಿಕಲ್ ಆಗಿ ಇಟ್ಟಿರೋದು. ನಾವೆಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತೀವಿ, ಗ್ರೇ ಇರ್ತೀವಿ, ಎಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಕ್ ಕಂಪ್ಲೀಟಾಗಿ ವೈಟ್ ಅಂತ ಯಾವುದೂ ಇರಲ್ಲ ಅನ್ನೋ ಥರ. ಸೊ ಒಂದು ಮೆಟಾಫರ್ ಆಗಿ ನಿರ್ದೇಶಕರು ಝೀಬ್ರಾ ಅಂತ ಇಟ್ಟಿದ್ದಾರೆ. ಅದಕ್ಕೆ ಹೇಳಿದ, ಅಂದರೆ ಈ ಥರದ ಕತೆ ಯೋಚನೆ ಮಾಡೋಕ್ಕೆ ಕಷ್ಟ ಅಂತ ನಾನು ಅದಕ್ಕೆ ಅವಾಗಲಿಂದನೂ ಹೇಳ್ತಿರೋದು. ಝೀಬ್ರಾ ಟೈಟ್ಲಿಂದ ಹಿಡಿದು ಕಥೆಯಿಂದ ಹಿಡಿದು ಎಲ್ಲದೂ ಹೊಸದು. ಅದಕ್ಕೇ ನಿಮಗೆ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ, ಯಾಕೆಂದರೆ ಇದುವರೆಗೂ ಯಾರ್ಯಾರು ಸಿನಿಮಾಗಳು ನೋಡಿದ್ದಾರೆ, ಇವಾಗ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಸಿನಿಮಾ ನೋಡಿನೇ ಸಿನಿಮಾ ತೊಗೊಂಡು ರಿಲೀಸ್ ಮಾಡ್ತಿರೋದು. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ತುಂಬ ಜಾಸ್ತಿ ಮಾತಾಡುತ್ತೆ ರಿಲೀಸ್ ಆದಮೇಲೆ. ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿದ್ರು ಸಿನಿಮಾ ಪ್ಲಾಟು. ಸೊ ಇತ್ತೀಚೆಗೆ ಆ ಥರ ಬ್ಯಾಂಕ್ಗಳು ಬಂದಿರೋದೆಲ್ಲ ಸಿನಿಮಾ ಹಿಟ್ ಆಗಿದೆ. ಬಟ್ ಅದು ಹಿಂದುಗಡೆ ತುಂಬ ರಿಸರ್ಚ್ ಸಹ ಮಾಡಬೇಕಾಗುತ್ತೆ. ಬ್ಯಾಂಕಿಂಗ್ ಒಂದು ಸಹ ಮಿಸ್ಟೇಕ್ ಆಗ್ಬಾರ್ದು. ಸೊ ಆ ಜವಾಬ್ದಾರಿನ ಹೇಗೆ ತಗೊಂಡು ಅಲ್ಲ, ಅದು ನಿರ್ದೇಶಕರು ಆ್ಯಕ್ಚುಲಿ ಅವ್ರು ನಮಗೆ ಹೇಳ್ಬಾರ್ದು ಅಂತ ಹೇಳಿದರು. ಅವ್ರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ಬ್ಯಾಂಕ್ ಒಳಗಿದ್ದವ್ರಿಗೆ ಮಾತ್ರ ಆ ಥರದ್ದೊಂದು ಕಥೆನ ಬರೆಯೋಕ್ಕೆ ಸಾಧ್ಯ, ಅಥವಾ ಆ ಟೆಕ್ನಿಕಾಲಿಟೀಸ್ ಎಲ್ಲ ಅರ್ಥ ಆಗೋಕ್ಕೆ ಸಾಧ್ಯ. ಇವಾಗ ನಾವು ಏನು ಮಾಡಿದ್ರೆ ಅದನ್ನು ಬರೆಯೋಕ್ಕಾಗಲ್ಲ. ಈಗ ಕೆಲವೊಂದು ಅಂಡರ್ವರ್ಲ್ಡ್ ಕಥೆಗಳು ಅದ್ರ ಒಳಗಿದ್ದವರೇ ತುಂಬ ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಹಾಗೆ ಆ ಸಿಸ್ಟಮ್ ಗೊತ್ತಿದ್ದವರು, ಅಂದರೆ ಈ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಕತೆ ಹೇಳಬೇಕು ಅಂದರೆ, ನಾನು ಬೆಳೆದು ಬಂದಿರೋ ಪರಿಸರ ಇಟ್ಕೊಂಡು ಹೇಳಿದಾಗ ಅದು ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದರೆ ನನಗೆ ತುಂಬ ವಿಷಯಗಳು ಗೊತ್ತಿರುತ್ತಲ್ವ ನಮ್ಮ ಪರಿಸರದಲ್ಲಿ. ಹಾಗೆ ಬ್ಯಾಂಕಿಂಗ್ ವರ್ಲ್ಡಿಂದ ಅವ್ರ ನಿರ್ದೇಶಕರು ಬಂದಿರೋದ್ರಿಂದ ಅವರು ತುಂಬ ಚೆನ್ನಾಗಿ ಯಾವುದೇ ಒಂದು ಸಣ್ಣ ಲೂಪ್ ಹೋಲ್ ಇಲ್ದಂಗೆ ಕತೆ ಕಟ್ಟಿದ್ದಾರೆ. ಅದೇ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು. ಕರ್ನಾಟಕದಲ್ಲಿದ್ದಾಗ ನಲಿಸರು ಅಂದರೆ ಈಗ ಕನ್ನಡ ಸಿನಿಮಾಗಳು ಮಾಡಬೇಕಾದ್ರೆ ಒಂದಿಷ್ಟು ಸಂಭಾವನೆ ಬರ್ತಾ ಇತ್ತು, ಇಷ್ಟು ಕೋಟಿ ಇಷ್ಟು ಅಂತ, ಅದರಿಂದ ಸಿನಿಮಾಗಳು ಕೂಡ ಮಾಡ್ತಾ ಇದ್ರಿ. ಬಟ್ ತೆಲುಗು ಹೋದಾಗ ಸಂಭಾವನೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸರ್. ಎಷ್ಟು ಬರ್ತಾ ಇದೆ ಸರ್ ಸಂಭಾವನೆ ಎಷ್ಟು ಕೊಟ್ಟಿರ್ಬೋದು ಸರ್ ಈ ಸಿನಿಮಾಗೆ? ನನಗೂ ಗೊತ್ತಿಲ್ಲಪ್ಪ. ನಾನು ತುಂಬ ಸ್ನೇಹ ಪ್ರೀತಿ ಸಂಬಂಧಕ್ಕೋಸ್ಕರ ಕೆಲಸ ಮಾಡಿರ್ತೀನಿ ಕೆಲವೊಂದು ಸಿನಿಮಾಗಳಿಗೆ.
ಇಲ್ಲ, ಒಳ್ಳೆ ತಂಡ ಅಂತ ಬಂದಾಗ ಸಿನಿಮಾಗೋಸ್ಕರ ಕೆಲಸ ಮಾಡಿರ್ತೀವಿ. ಆಮೇಲೆ ಉಳಿದಿದ್ದೆಲ್ಲ ಆಮೇಲೆ ಅವ್ರಿಗೆ ಕೊಟ್ಟಷ್ಟು ಇಸ್ಕೊಳ್ಳೋದು, ಅಥವಾ ಎಷ್ಟು ಕೊಟ್ಟರು ಇಸ್ಕೊಳ್ಳೋದು. ನೀವು ಹೀರೋ ಅಂತ ಬಂದಾಗ ತುಂಬ ಸ್ಟಾರ್ಟ್ ಮಾಡಿದ್ದೀರಾ, ಬಟ್ ಕೊಲಾಬ್ರೇಷನ್ ಸಿನಿಮಾ ಮಾಡಿದ್ರೆ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಯಾವ ಸಿನಿಮಾನು ಇದು ಫ್ಲಾಪ್ ಅಂತ ಬಂದಿಲ್ಲ ನಿಮ್ಮ ಹಿಸ್ಟ್ರಿನಲ್ಲಿ. ಸೊ ಇದು ಸಹ ಒಂದು ಕೊಲಾಬ್ರೇಷನ್ ಸಿನಿಮಾ ಅಂತಲೇ ಹೇಳ್ಬೋದು, ಇಬ್ಬರು ಹೀರೋ ಇದ್ದಾರೆ. So what expect hegeerutte? So yeah, that's exactly what we spoke before, me and Dana. I think because whatever Dana has done before with the collaboration, it was a huge hits, and even for me it was the same thing in Telugu. Like I've done multiple films and collabs, and every film worked. So now two collab people, we are collaborating for Zebra, and that is a very super positive point for us, because in combination he's given many hits for many people, I've given many hits for many people. Now we are both combining, so this film should be a hit. That's a great. How collaboration ತುಂಬಾ ಇಷ್ಟ ಇಡೀ ಸಿನಿಮಾ ಜರ್ನಿ? Which collaboration ante see, obviously I've done with megastar Chiranjeevi garu, so and Godfather, that is one of my biggest highs in life. And obviously I enjoyed the same with Dana. Like he became a brother to me, and I'm looking for more collaborations with him. And of course, like for the question that you asked me, it's with Chiranjeevi garu, obviously, because he took me for a reason in that film, like how Shivanna took Dana for Tagaru. It's the same thing for me. He took me for Godfather. He thought, oh, this guy is a good talent, we should keep him in the film so that more people will see him. That was the reason why he kept me in that film. And like he said, after that Zebra came to me, so I think what he said was right. So even today Shivanna was talking about the same thing, like how he made sure Dana was there with him for all the promotions. He took him personally for all the promotions to Dubai, to all the, because he thought he should be promoted more for his talent. So even in the same way, Chiranjeevi garu took me to Bombay. He took me to me and for the Salman Khan garu, Salman sir's interview was there. So he took me there. So he introduced me to the Mumbai press and all. He told me that you should be seen everywhere. I think that was a great coincidence, for like many coincidences, but this is exactly what Shivanna was talking today in the morning. So we are very glad in that respect, because two big stars like Shivanna and Chiranjeevi garu supporting us, and today we are here doing one film, and you should all support us. ಸರ್ ಡಿಸ್ಟ್ರಿಬ್ಯೂಟರ್ ಮತ್ತೆ ಥಿಯೇಟರ್ಸ್ ಟೋಟಲ್ అంటే ఓన్లీ కన్నడ ಕನ್ನಡ 130 to 160 వరకు ప్లాన్ చేస్తున్నాం. ಡಿಸ್ಟ್ರಿಬ್ಯೂಟರ್ ಸರ್ పీవీఆర్ అని తను హేమంత్ అని చేస్తున్నాను. ఇది కొలాబరేషన్ ఇది భువనేశ్వర్ పిక్చర్స్ చేస్తున్నాం. ಸರ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾರೆ? 150. ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಯಾ, ಕನ್ನಡ ಲ್ಯಾಂಗ್ವೇಜ್ 150 అండి. ಅದು ಡಬ್ಬಿಂಗ್ ಅಂತ ಬಂದ್ರೆ ಸರ್ ಹೇಗೆ ರಿಲೀಸ್ ಮಾಡಿದ್ದೀರಾ? ಕನ್ನಡ ಡಬ್ಬಿಂಗ್ ಮಾಡಿದ್ದೀರಾ ಸರ್? Kannadalli dubbing, unfortunately I didn't do it, but I wanted to, honestly speaking. Like I've said, I was talking one dialogue, right, which says ಈ ಪ್ರಪಂಚದಲ್ಲಿ trusted first sight of the concept suit agadu. All that I learned it, but this film is more about a narrative, and also we had very little time. I was like behind Dana, saying, Dana, I want to dub this film, make sure, because you know it better and all. But again, we took a collective call, because somewhere my dialect was not on point. I thought I should learn it more, I should be more perfect. So I'll become a proper Kannadiga next time and do it like, in Kannada. I'm looking forward for it. ಆ್ಯಕ್ಚುಲಿ ಇವಾಗ ಸತ್ಯ ನಾನು ಡಬ್ ಮಾಡಲೇಬೇಕು ಅಂಥೇಳಿ ತುಂಬ ಹೇಳಿ ಪ್ರಯತ್ನನೂ ಪಟ್ಟರು ಕೂಡ. ಏನಂದರೆ ಅದೇ ಸತ್ಯ ಹೇಳಿದಂಗೆ ತುಂಬ ನರೇಷನ್ ಇದೆ, ಅದು ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕಾಗಿತ್ತು, ಜಾಸ್ತಿ ಟೈಮ್ ಬೇಕಾಗಿತ್ತು. ಬಟ್ ಡೆಫಿನೆಟ್ಲಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ಹೇಳಿದ್ದು ಅಂದರೆ ಪ್ರತಿಯೊಂದನ್ನು ಅಷ್ಟೇ ಚೆನ್ನಾಗಿ ಕ್ಯಾಚ್ ಮಾಡೋವಂಥದ್ದು. ಸೊ ನೆಕ್ಸ್ಟ್ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿಸಿ ಕನ್ನಡದಲ್ಲೇ ಡಬ್ ಮಾಡಿಸೋಣ. ಟಗ್ ಆಫ್ ವಾರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಐ ಥಿಂಕ್ ವಿ ಆರ್ ಆಲ್ ಗ್ರೇಟ್.
Yeah, absolutely. What he said is right. I mean, it's for the question and for the answer for that is like you have to watch the film honestly, because at the end it will be a major twist. There are certain other things which you will understand at the end, but throughout they'll be grey. It'll be white, grey, black, everything, but everything will fall in one place towards the end. You know, that's where the last 40 minutes of the film is like totally edge of the seat, where you have to just, you can't even turn your head. You'll be hooked to the screens. That much I can say. ಬಟ್ ನೀವು ಒಂದು ನಿಮಿಷ ಆ ಕಡೆ ಮಾಡಿ ಕತ್ಬಗ್ಸಿ ಕತ್ತೈತಿ ಒಂಚೂರು ಡಿಸ್ಟ್ರಾಕ್ಟ್ ಆಗಕ್ಕೆ ಬಿಡಲ್ಲ ಅದು. ಬಟ್ ಒಂಚೂರು ಆ ಕಡೆ ಹೋದರೆ ಮತ್ತೆ ಪಿಕ್ಚರ್ ಅರ್ಥ ಆಗಲ್ಲ ನಿಮಗೆ, ಯಾವುದೋ ಲಿಂಕ್ ಮಿಸ್ ಆಗುತ್ತೆ ಅಷ್ಟು. ಏಕೆಂದರೆ ಅಷ್ಟು ವಿಷಯ ಇದೆ ಸಿನಿಮಾದಲ್ಲಿ. ನೀವು ಫೋಕಸ್ ಮಾಡಿನೇ ಸಿನಿಮಾ ನೋಡಬೇಕು. ನೀವು ಒಂಚೂರು ಆ ಕಡೆ ಹೋದರೆ ಮತ್ತೆ ಸಿನಿಮಾ ನೋಡಬೇಕಾಗುತ್ತೆ. ಸರ್ ಲಕ್ಕಿ ಭಾಸ್ಕರ್ ಅಂತ ಒಂದು ಮೂವಿ ಬಂತು, ಸೇಮ್ ಇದೇ ಥರ ಬ್ಯಾಂಕ್ ವಿಚಾರದ ಥರ. ಬಟ್ ಒಂದು ವೀಕ್ ಆದಮೇಲೆ ಜೀಬ್ರಾ ಬರ್ತಾ ಇದೆ, ಮತ್ತೆ ಆಡಿಯನ್ಸ್ಗೆ ಬೇಜಾರಾಗಲ್ವಾ? ಬೇಜಾರೆಲ್ಲ ಆಗುತ್ತೆ. ಈಗ ಆ ಥರದ್ದು ಒಂದು ಸಿನಿಮಾ ವರ್ಕ್ ಆಗಿದೆ ಅಂದಾಗ ಡೆಫಿನೆಟ್ಲಿ ಆ ಸಿನಿಮಾ ಇಷ್ಟ ಆಗಿದೆ ಅಂದರೆ ಇನ್ನೊಂದು ಸಿನಿಮಾನೂ ಅದೇ ಥರದ್ದು ಇಷ್ಟ ಆಗಬೇಕಲ್ವ. ಆ್ಯಂಡ್ ತುಂಬ ಮೇಜರ್ ಡಿಫ್ರೆನ್ಸ್ ಏನಂದರೆ, ನಾನು ಆ ಸಿನಿಮಾ ನೋಡಿ ನಂಗೆ ಭಾಳ ಇಷ್ಟ ಆದ ಸಿನಿಮಾ ಅದು ವೆನ್ ದೆರ್ ವಾಸ್ ನೋ ಟೆಕ್ನಾಲಜಿ ಇಲ್ಲದೆ ಇರಬೇಕಾದ್ರೆ ಮಾಡಿರುವಂಥ ಕ್ರೈಮ್ಗಳನ್ನ ಬೇಸ್ಡಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇದು ಇವತ್ತಿನ ಕಾಲದ ಸಿನಿಮಾ, ಈಗ ನಡೀತಾ ಇರೋದು. ಇಲ್ಲಿ CCTV ಕ್ಯಾಮ್ರಾಸ್ ಇರುತ್ತೆ, ಎಲ್ಲ ಕಂಪ್ಯೂಟರೈಸ್ಡ್ ಇದೆ, ಎಲ್ಲ ಇದೆ. ಇವಾಗ ದುಡ್ಡು ಎತ್ತೋದು ಎಷ್ಟು ಕಷ್ಟ. ಸೊ ಹಂಗಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇರೆ ಭಾಷೆಗೆ ಏನಾದರೂ ಬಾಲಿವುಡ್ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತೀವಿ, 4 ಲ್ಯಾಂಗ್ವೇಜಲ್ಲೂ. ಅಲ್ಲ, ಒಳ್ಳೆ ಟೀಮು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎಲ್ಲ ಕಡೆ ಮಾಡ್ತೀನಿ. ಏನಾಗಿ ಗೊತ್ತಾ, ಒಟ್ಟಿಗೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂಥ ಸಿನಿಮಾಗಳು ನಾವು ಮಾಡಬೇಕು ಅಂದರೆ ನಾವು ಇನ್ನೂ ದೊಡ್ಡವರಾಗಬೇಕಲ್ಲ. ಆವಾಗ ದೊಡ್ಡ ತಲೆಗಳು ಬಂದು ನಮ್ಮ ಮೇಲೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆವಾಗ ಇಲ್ಲೇ ನಿಂತ್ಕೊಂಡು ಎಲ್ಲ ಭಾಷೆಯಲ್ಲೂ ಮಾಡಿ ರಿಲೀಸ್ ಮಾಡ್ಬೋದು. ಸೊ ನಮ್ಗೆ ಹಂಗೆ ಬ್ರ್ಯಾಂಚ್ ಔಟ್ ಆಗೋಕ್ಕೆ ಮೋಸ್ಟ್ಲಿ ಅವಕಾಶಗಳು ಕಮ್ಮಿ ಇದ್ದಾಗ ಎಲ್ಲೆಲ್ಲಿ ಯಾವ್ಯಾವ ಭಾಷೆಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿಗೆ ಕರೀತಾರೆ ಅಲ್ಲಿ ಹೋಗಿ ಆ ಸಿನಿಮಾದ ಪಾತ್ರ ಆಗಿ ಅವ್ರಿಗೆ ತಲುಪಿ ಅದ್ರ ಮೂಲಕ ಎಲ್ಲರಿಗೂ ತಲುಪುವಂಥ ಒಂದು ಪ್ರಯತ್ನ ಅಷ್ಟೇ. ಕಲಾವಿದರಾಗಿ ಐ ಥಿಂಕ್ ಎಲ್ಲದು ಸಾವಿರಾರು ದಾರಿ ಇರುತ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಜೊತೆ ಎಲ್ಲ ಭಾಷೆಯಲ್ಲೂ ಕೆಲಸ ಮಾಡಿದಾಗ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆ ತುಂಬ ಕಲಿತಾ ಹೋಗ್ತೀವಿ. ಆ್ಯಂಡ್ ಅದು ಬೇರೆ ಬೇರೆ ದಾರಿಗಳನ್ನ ಓಪನ್ ಮಾಡ್ತಾ ಹೋಗುತ್ತೆ. ಇವಾಗ ಒಂದು ಭೈರವ ಗೀತ ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಪುಷ್ಪ ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಜೀಬ್ರಾ. ಸೊ ಹಾಗೆ ಅವಕಾಶಗಳು ತೆರ್ಕೋತಾ ಹೋಗ್ತಾವೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಪುಷ್ಪದಲ್ಲಿರೋ ಸೆಟ್ ವರ್ಕ್ ಈ ಸಿನಿಮಾಗೂ ಸೆಟ್ ವರ್ಕ್ ಏನಿಲ್ಲ, ಡೆಫಿನೆಟ್ಲಿ ಬೇರೆ ಬೇರೆ ಇರೋದು. ಈಗ ಪುಷ್ಪ ಅಂದರೆ ಆ ಸ್ಕೇಲೇ ಬೇರೆ, ಆ ಡೈರೆಕ್ಟ್ರೇ ಬೇರೆ, ಅವ್ರ ವರ್ಕ್ ಪ್ರೋಸೆಸ್ಸೇ ಬೇರೆ. ಸೊ ಹಂಗೆ ಈ ಸಿನಿಮಾನೇ ಬೇರೆ, ಈ ಕಥೆನೇ ಬೇರೆ, ಇಲ್ಲಿಯ ಪ್ರೋಸೆಸ್ಸೇ ಬೇರೆ ಇರುತ್ತೆ. ಎಲ್ಲದೂ ಬೇರೆ ಬೇರೆನೇ. ಪ್ರತಿ ಸಿನಿಮಾನೂ ಒಂದು ಬೇರೆ ಬೇರೆ ಅನುಭವ. ಹೀರೋ ಆದರೆ ಆಮೇಲೆ ಮತ್ತೆ ಪ್ರೊಡ್ಯೂಸರ್ ಕೂಡ ಆದರೆ, ಈಗ ತೆಲುಗು ಹೋಗಿದ್ದೀರಾ, ಆ್ಯಕ್ಟರ್ ಆಗಿದ್ದೀರಾ, ಅಲ್ಲೇನಾದ್ರು ಪ್ರೊಡ್ಯೂಸ್ ಮಾಡ್ಬೋದಾ, ನೀವು ಮಾಡ್ತೀರಾ? He'll be producing my film only. ಖಂಡಿತ ಅದನ್ನು ಮಾಡೋಣ. ಭಗವಂತ ಎಲ್ಲ ಥರ ಅವಕಾಶ ಕೊಟ್ಟರೆ, ಈಗ ಜೀಬ್ರಾ ತುಂಬ ಚೆನ್ನಾಗಾದರೆ ಅಲ್ಲೂ ಎಲ್ಲ ಕೆಲಸನೂ ಮಾಡೋಣ. ಸರ್, ಇವಾಗ ಜೀಬ್ರಾ ಸಿನಿಮಾ ರಿಲೀಸ್ ಇದೆ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಪುಷ್ಪ ಮೊದಲನೇ ನಿನ್ನೆ ಬೇರೆ ಎಂಗೇಜ್ಮೆಂಟ್ ಬೇರೆ ಆಗಿದ್ದೀರಾ, ಫೆಬ್ರವರಿ ಮದುವೆ ಇದೆ, ಬಿಸಿ ಒಂದು 4 months. ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಸಿನಿಮಾ ಪ್ರಮೋಷನ್? ಕ್ಯಾಮ್ರಾ ಮುಂದೆ ಎಲ್ಲ ನೀವೇ ಇರ್ತೀರಾ ಸರ್? ನೆಕ್ಸ್ಟ್ ಯೂಟ್ಯೂಬ್, ಥಿಯೇಟರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಎಲ್ಲ ದಿನಕ್ಕೆ 24 ಗಂಟೆ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಷ್ಟೇ. ಆಬ್ವಿಯಸ್ಲಿ ಬ್ರೇಕ್ ತೊಗೊಳ್ಳೇಬೇಕು ಮದುವೆಗೆ. ಬಟ್ ಮದುವೆ ಕೆಲಸಗಳು ಅದೊಂದು ಇದ್ದೇ ಇರುತ್ತೆ, ಎಲ್ಲ ಬ್ಯಾಲೆನ್ಸ್ ಮಾಡೋದು. ಬಟ್ ಸದ್ಯಕ್ಕೆ ಶುಕ್ರವಾರ ಜೀಬ್ರಾ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಎಷ್ಟೇ ಸಿನಿಮಾ ಬಗ್ಗೆ ಮಾತಾಡಿದ್ರು ಈಗ ಯೂಶ್ವಲಿ ಎಲ್ಲ ಸಿನಿಮಾಗಳ ಬಗ್ಗೆ ಎಲ್ಲರೂ ಬಂದು ಮಾತಾಡ್ತಿರ್ತಾರೆ, ನಾವು ಮಾತಾಡ್ತಾನೆ ಇರ್ತೀವಿ. ಕೆಲವೊಂದು ಸಿನಿಮಾಗಳು ನಮಗಿಂತ ಜಾಸ್ತಿ ಸಿನಿಮಾಗಳೇ ಮಾತಾಡ್ತವೆ. ಆ ಥರದ್ದು ಒಂದು ಸಿನಿಮಾ ಜೀಬ್ರಾ. ನೀವು ನೋಡಿ ನೀವೇ ತುಂಬ ಇಷ್ಟಪಟ್ಟು ಸಿನಿಮಾ ಬಗ್ಗೆ ಮಾತಾಡ್ತೀರಾ. ಸೊ ಅದನ್ನು ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅನಿಸಿದ್ದನ್ನು ತುಂಬ ಆನೆಸ್ಟಾಗಿ ನೀವು ಅದನ್ನು ಹೇಳಬೇಕು, ಅದನ್ನು ಸ್ಪ್ರೆಡ್ ಮಾಡಬೇಕು. ಹಾಗೆ ನಮ್ಮ ಫ್ರೆಂಡ್ ಕೇಳಿದಾಗೆ ಏನಂತಂದರೆ 4-5 ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ, ಮತ್ತೆ ಒಂದು ರಿಲೀಸ್ ಆಗ್ತಿದೆ ದರ್ಶನ್ ಸರ್ದು. ಈ ಗ್ಯಾಪಲ್ಲಿ ಕನ್ನಡದಲ್ಲೇ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಜೀಬ್ರಾನ, ತೆಲುಗುನು ಕೂಡ ಮಾಡ್ತಾ ಇದ್ದೀರಾ? ಕರ್ನಾಟಕ 2 ಲ್ಯಾಂಗ್ವೇಜ್
ಬಟ್ ಕನ್ನಡಿಗರು ಕನ್ನಡನ ಜಾಸ್ತಿ ನೋಡಬೇಕು ಅಂತ ಆಸೆ ಪಡ್ತಾರೆ ಧನಂಜಯನ ಅವರು. ಹೌದು. ಎಷ್ಟು ಮಾಡ್ಬೋದು? ಕನ್ನಡದಲ್ಲೇ ಒಂದು ಆಗಲೇ ಹೇಳ್ದಂಗೆ ಒಂದು 150 ಸ್ಕ್ರೀನ್ಸ್ ಕನ್ನಡದನ್ನೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಡಿಸ್ಟ್ರಿಬ್ಯೂಟ್ರು ಕನ್ನಡದವರೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಸ್ಕ್ರೀನ್ಗಳು ಇದೆಲ್ಲ ಲಾಕ್ ಆದಮೇಲೆ ಥಿಯೇಟ್ರ್ ಲಿಸ್ಟು ಏನು ಎತ್ತ ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಕನ್ನಡ ವರ್ಷನೇ ರಿಲೀಸ್ ಆಗುತ್ತೆ ತುಂಬ ಕಡೆ, ತೆಲುಗುನೂ ರಿಲೀಸ್ ಆಗುತ್ತೆ, ತೆಲುಗು ವರ್ಷನ್ ಇದ್ದೇ ಇರುತ್ತೆ, ಜೊತೆ ಕನ್ನಡನೂ ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ನಿಮಗೆ ಸರ್ ಮೊದಲು ಡಾಲಿಯಾಗಿ ವಿಲನ್ ನೋಡಿದ್ರು ಕನ್ನಡಿಗರು, ಆಮೇಲೆ ಪುಷ್ಪದಲ್ಲಿ ಜಾಲಿ ರೆಡ್ಡಿಯಾಗಿ ನೋಡಿದ್ರು. ಈ ಸಿನಿಮಾದಲ್ಲಿ ವಿಲನ್ ಶೇಡ್ ಇದೆ, ಬಟ್ ನೀವು ಹೇಳ್ತಾ ಇದ್ದಾಗೆ ಬರೀ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ. ಏನು ನೋಡ್ಬೋದು ಕನ್ನಡಿಗರು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಲ್ಲ, ನೀವು ಸಿನಿಮಾ ನೋಡಿದ್ರೆ ನಾನು ಒಳ್ಳೆಯವನ ಕೆಟ್ಟವನ ಎಲ್ಲದೂ ನಿಮಗೆ ಗೊತ್ತಾಗುತ್ತೆ. ಬಟ್ ಒಂದಂತೂ ನಿಜ, ನನ್ನನ್ನು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತಾರಲ್ಲ ಅಭಿಮಾನಿಗಳು, ಆ ಥರನೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ನೀವು ಇದುವರೆಗೂ ನನ್ನನ್ನು ನೋಡಿದ್ದೀರ ಬೇರೆ 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 ರೀತಿಲಿ, ಇದರಲ್ಲಿ ಇನ್ನೂ ಚೆನ್ನಾಗಿ ನೋಡ್ತೀರಿ. ನವೆಂಬರ್ 22ನೇ ತಾರೀಕು ಡಾಲಿಯವರು ಇಟ್ಟಿರ್ತಾರೆ. ಕರ್ನಾಟಕದಲ್ಲೂ ಇರ್ತೀನಿ. ಇದು ಏನು 1 hour ತಾನೆ. ಸೊ ಹೈದ್ರಾಬಾದು ಕರ್ನಾಟಕ ನಮ್ಮ ನಿರ್ಮಾಪಕರು ಓಡಾಡ್ತಾ ಇರ್ತೀನಿ. ಸರ್, ಶಿವಣ್ಣ ಅವ್ರದ್ದು 121 ಫಿಲಮ್, ವಿ ಆರ್ ವೆರಿ ಕ್ಯೂರಿಯಸ್ ಅಬೌಟ್ ದಟ್ ಫಿಲಮ್. అవునండి, మేము కూడా ఎక్స్పెక్ట్ చేస్తున్నాం దానికి. ఈ మూవీ తర్వాత నెక్స్ట్ అది కూడా మాకు చాలా భారీ ఎత్తున ఉంటుందండి. 131 సేమ్. ಸರಿ ಸರ್. Yes. ಅವ್ರ ಏನಾದ್ರು ರಿಸರ್ಚ್ ಮಾಡಿದ್ರೆ ಅವರು ಸಿನಿಮಾ ನೋಡಿದ್ರೆ ಯಾವ್ದಾದ್ರು, ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ ಅವ್ರ ಸಿನಿಮಾ? Yeah, definitely. See, I watched his first film that I watched was Jayanagar 4th Block. That was when I was in my VMware. I told you, right, I was working here. So my colleagues know that I love acting, and because I used to go in the weekends, I used to take a bus and go to Hyderabad, give auditions and come back here, work here. So during that time, they used to watch me and say like, hey, there is this person called Dhananjaya who's done Jayanagar 4th. See this short film. He's come on his own. He's writing. I mean, he's done that film on his own to showcase. I love that Jayanagar 4th Block. The way it was written, those characters, So basically, I liked all the characters in that, and he used to have long hair, and I thought, okay, then I got like really inspired, because that's exactly what I used to do in Vizag. I used to do short films with wedding cameras and all, because we never had opportunity, because if you're in Vizag, you have to come to Hyderabad. Vizag is not, you don't have anything there in Vizag. So at that time I watched this film. So even before I came into films full-fledged, I watched his, I know Dhananjay. Before he knows me, I know him. That much I can say. And of course I watched Bhairav Geeta, and I watched Tagaru. His Dali character is like, I never expected, because what I know about Dana, he's a very sorted, calm, that very calm-natured guy. But Dali character is like, it's like over the top, as in you get shivers down your spine, kind of. Like, how can you be so versatile? Is what I thought. Like, how can you just those dances? Like he's like a completely in Telugu we say psych, and of course I think you have the same term here. I was very impressed with that, and of course Pushpa. People like him for that character, for whatever he's done. See, for whatever the character is, people recognize him for that, and they call him, here you call it Dali, and they're Jali. So I think it's very difficult for someone to be called with the character name. It doesn't happen that easily. Like Dunya Vijay sir, we call him with a title. So I think that happens very rarely. I think like I'm very fortunate to find a friend and brother in Dana, and I'm glad I got associated, and I hope our friendship flourishes and we do more films. ನೋಡ್ಬಿಟ್ಟಿದ್ದಾರೆ ನಿಮ್ಮ ಡೈಲಾಗ್ಗಳನ್ನೆಲ್ಲ ನಾವು ಕೇಳಿದ್ವಿ. ಅವರು ಕನ್ನಡ ಸಿನಿಮಾಗೆ ವಾಯ್ಸ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮದು ಯಾವುದಾದ್ರೂ ಡೈಲಾಗ್ ನಾವು ಯೂಸ್ ಮಾಡ್ತಾರೆ? They want you to say one day. Yes.
ಜಿಂಗು ಇಸ್ ಡಿಫಿಕಲ್ಟ್. ಇಷ್ಟುದ್ದ ಇದೆ ಅದು. ಸೇ ಅಂಕಲ್ನ ಹೊಡಿತೀನಿ ಸುಬ್ಬಿ, ಅಂಕಲ್ನ ಹೊಡಿತೀನಿ ಸುಬ್ಬಿ, ಅಂಕ ರೌಡಿ, ಹೊಡಿತೀನಿ ಸುಬ್ಬಿ, ಅಂಕ ಹೊಡಿತೀನಿ ಸುಬ್ಬಿ, ಅಂಕ ಹೊಡಿತೀನಿ ಸುಬ್ಬಿ, ಅಂಕಲ್ ಹೊಡಿತೀನಿ ಸುಬ್ಬಿ, ಅಂಕಲ್ ಹೊಡಿತೀನಿ ಸುಬ್ಬಿ, ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ. ಅಂಕಲ್ ಹೊಡಿತೀನಿ ಸುಬ್ಬಿ. ಇಲ್ಲ, ಅವ್ರಿಗೆ ನಮ್ಮ ನಾಕ್ಷಕರ್ ಅವರು ಅಲ್ಲಿ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಒಂದು. ಸೊ ಅವರು ಒಂದಿಷ್ಟು ಒಳ್ಳೊಳ್ಳೆ ಡೈಲಾಗ್ಗಳು ಹೇಳ್ಕೊಟ್ಟಿದ್ದಾರೆ, ಬಟ್ ಅದು ಹೇಳಕ್ಕಾಗಲ್ಲ. ಅದಕ್ಕೆ ಅದನ್ನ ಕೇಳ್ತಾ ಇದಾರೆ ಅಂತ ಅನ್ಕೊಂಡೆ ನಾನು. ಇಂಟರ್ನೆಟ್ ವಿಲ್ ಬ್ರೇಕ್ ಇಫ್ ಐ ಸೇ ದಟ್. ಅದನ್ನ ಡೀಸೆಂಟ್ ಆಗಿ ಹೇಳ್ಬೋದು ಅಷ್ಟೇ. If you switch off the cameras, I'll say it. ಅರ್ಥ ನೀವು ಮಾಡ್ಕೋಬೇಕಾಗುತ್ತೆ. ಅವ್ರು ಹೇಳಿರೋದನ್ನ ಡೀಸೆಂಟ್ ಒಂದು ಗಾದೆ ಹೇಳ್ಕೊಟ್ಟಿದ್ದಾರೆ ಅವರು. ಹಣೆ ಬರಹ ಸರಿಗಿಲ್ಲ ಅಂದ್ರೆ ಡೀಸೆಂಟ್ ವೇ. ಹಣೆ ಬರಹ ಸರಿ ಇಲ್ಲ ಅಂದ್ರೆ, ಹಣೆ ಬರ ಸರಿ ಇಲ್ಲ ಅಂದ್ರೆ ಅದು 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 ಹಾವಾಗಿ ಕಚ್ಚುತ್ತೆ. ಈ ತರ ಗಾದೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅವರವರಿಗೆ. So these are the first words he taught me in Kannada. Of course I know. I mean, he said you have to learn the bad words first. Like you said, thank you so much for the warm reception here. I'm really looking forward for Zebra, like how it fares here. We are very confident that the film will connect with all the audience, and of course, because Dhana's team was only dubbing and they were taking care of this entire the post here in Kannada, and the team is very, very happy with the way the film has come out. And I spoke with them on different the people who work with them, and I spoke with them. They were very, very happy. I'm glad I could do a film like Zebra, and I'm glad that this film will be my debut in Kannada. And also, more importantly, I think the most important aspect is definitely Ravi Basroor sir. He's given it for Salar, KGF, and now he's given it for us, Zebra. Such exceptional talent, and you might have already seen the trailers, songs, and the teaser. It doesn't sound like Ravi sir's music. It's completely different because this is a complete banking heist film, and he's given it a different shot at it, and we are very happy to have him on board, and you'll all have a different experience watching the film. ಟ್ವಿಟರಲ್ಲಿ ನೋಡ್ತಾ ಇದ್ದೆ, ನಮ್ಮದು ಪುಷ್ಪ ಟ್ರೈಲರ್ ಹಾಕಿದ್ದೆ ನಾನು. ಐ ಥಿಂಕ್ ಫಸ್ಟು ತೆಲುಗು ರಿಲೀಸ್ ಆಗಿತ್ತು, ಅದೇ ಲಿಂಕ್ ಸಿಕ್ತು ನನಗೆ, ಅದೇ ಟ್ರೈಲರ್ನ ರಿಲೀಸ್ ಮಾಡಿದ್ದೆ. ತುಂಬ ಜನ ಕೆಳಗಡೆ ನೀವು ಕನ್ನಡದ ಟ್ರೈಲರ್ ಹಾಕಿಲ್ಲ, ಕನ್ನಡದಲ್ಲಿ ಟ್ರೈಲರ್ ಹಾಕಿಲ್ಲ, ನೀನು ಕನ್ನಡದವನ ಹಂಗೆ ಹಿಂಗೆ ಅಂತೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳು. ಯೂಶ್ವಲಿ ಕಮೆಂಟ್ಸ್ ನೋಡಲ್ಲ, ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಕಳಿಸಿದ್ರು. ಐ ಥಿಂಕ್ ಆ ಥರ ಕಮೆಂಟು ಅಥವಾ ಮಾಡ್ತಿರೋರಿಗೆ, ಇದೆಲ್ಲ ಆ ಥರದ ಗೆಳೆಯರಿಗೆ ಝೀಬ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು 20 ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾ ಇದೆ, ಕನ್ನಡದಲ್ಲೇ ಟ್ರೈಲರ್ ಶೇರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದ್ದೀನಿ, ಆಯಿತಾ. ನಮ್ಮ ಟೀಮೇ ಡಬ್ ಮಾಡಿದೆ ಹೇಳ್ತಾನೆ ಇದ್ದೀವಿ. ಕನ್ನಡದಲ್ಲೇ ತುಂಬ ಚೆನ್ನಾಗಿ ಕನ್ನಡ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಡಬ್ ಮಾಡಿದ್ದೀವಿ ಅಂತೆಲ್ಲ. ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣದು ಏನೋ ಹಿಡ್ಕೊಂಡು ಮಾತಾಡೋದ್ರಿಂದ ಏನೋ ಅದರಿಂದ ಉಪಯೋಗ ಇಲ್ಲ. ಫಸ್ಟು ಹೋಗಿ ಏನಾಗುತ್ತೆ, ಡಬ್ಬಿಂಗ್ ಅಂತ ಬರ್ತಿದ್ದಂಗೆ ವ್ಯಾಪಾರ, ಬಿಸ್ನೆಸ್ಸು. ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ. ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ. ಸೊ ಸಿನಿಮಾ ನೋಡೋದ್ರಿಂದ ಅಥವಾ ಕೆಲಸ ಮಾಡೋದ್ರಿಂದ ಏನೇನಾದರೂ ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗೋದು, ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ. ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನನಗೆ ಕನ್ನಡ ಪಾಠ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾನು ಒಳ್ಳೆ ಸ್ಟೂಡೆಂಟೇ, ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ. ಇದು ನಾನು ಕನ್ನಡ ನನಗೆ ಗೊತ್ತು, ನಾನು ಎಷ್ಟು ಕನ್ನಡದವನು, ನಾವೇನು ಕನ್ನಡ ನಮಗೇನು ಎಲ್ಲದೂ ಗೊತ್ತು. ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದ್ರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ.
ಸೊ ತೆಲುಗುಲೂ ಬರ್ತಾ ಇದೆ, ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ಬಾಗಿ ಬರ್ತಾ ಇದೆ. ನೀವು ಕನ್ನಡ ವರ್ಷನ್ನ ನೀವು ನೋಡಿದ್ರೆ ನೀವೇ ಹೇಳ್ತೀರಾ. ಸೊ ಥಿಯೇಟ್ರಿಗೆ ಹೋಗಿ ಝೀಬ್ರಾನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ. ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ತುಂಬ ಮಾತಾಡ್ತೀರ. ಆಮೇಲೆ 150ಕ್ಕೂ ಹೆಚ್ಚು ಬಿಗ್ ನಂಬರ್ ಸಣ್ಣ ಬರ್ತಾರೆ. ಇದು ಕೂಡ ಡೆಫಿನೆಟ್ಲಿ ಪ್ರಯತ್ನಗಳು ಆಗ್ತಾ ಇರುತ್ತೆ. ಏನಾಗುತ್ತೆ, ಯಾವುದೋ ಸಣ್ಣದು ಯಾವುದೋ ಅಂದರೆ ಐ ಥಿಂಕ್ ಸುಮ್ಮನೆ ಏನಕ್ಕೋ ಸಣ್ಣದೇನೋ ಸಿಗಲಿ ಅಂತ ಕಾಯ್ತಿರ್ತಾರೆ ಅಂತ ಅನಿಸುತ್ತೆ. ಅದು ಏನೇನೋ ಮಾಡ್ತಾ ಇರ್ತಾರೆ ವಿಚ್ ಇಸ್ ನಾಟ್ ನೀಡೆಡ್. ಹೇಳ್ತಿರೋದು ಆ ಥರ ಮಾತಾಡೋರಲ್ಲಿ ತುಂಬ ಜನ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನೇ ನೋಡಿರೋದು. ಸೊ ಡಿಫ್ರೆನ್ಸ್ ಮಾಡೋದು ಯಾವತ್ತು ಕೆಲಸದಲ್ಲಿ ಅದನ್ನು ಮಾಡಬೇಕು, ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಝೀಬ್ರಾ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಕನ್ನಡದಲ್ಲೇ ತುಂಬ ಚೆನ್ನಾಗಿ ಡಬ್ ಮಾಡಿದ್ದೀವಲ್ಲ. ಈಗ ಇದೇ ಪುಷ್ಪನು ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರಲ್ವ, ಡಬ್ ಮಾಡಿ ನೋಡಿದಾರಲ್ವ. ಈಗ ಕನ್ನಡಕ್ಕೆ ನಾನು ಐ ಮೀನ್ ಇದು ಜಾಲ್ ರೆಡ್ಡಿ ಕ್ಯಾರೆಕ್ಟರ್ನೂ ನಾನೇ ಡಬ್ ಮಾಡಿದ್ದೆ, ತೆಲುಗುಲು ನಾನೇ ಡಬ್ ಮಾಡಿದ್ದೆ. ಈಗ ಝೀಬ್ರಾನು ಕನ್ನಡದಲ್ಲೂ ನಾವೇ ಡಬ್ ಮಾಡಿದ್ದೀವಿ. ಎಲ್ಲ ಪ್ರಯತ್ನಗಳು ಆಗ್ತಾ ಇರ್ತವೆ. ಅದ್ರ ಜೊತೆಗೆ ಏನು ಅಂದರೆ ಬಿಸ್ನೆಸ್ ಯಾವಾಗಲೂ ಅಲ್ವಾ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಅದು ಹೋಗೋದು. ಸೊ ಯಾವತ್ತು ಬಳಸ್ತಾ ಭಾಷೆ ಎಲ್ಲದನ್ನು ಚೆನ್ನಾಗಾಗ್ತಾ ಹೋಗೋದು. ನಮ್ಮ ಭಾಷೆಯನ್ನು ನಾವು ಎಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ. ಸೊ ಆ ಬಳಕೆ ಜಾಸ್ತಿ ಆಗ್ತಾ ವ್ಯಾಪಾರ ಜಾಸ್ತಿ ಆಗುತ್ತೆ. ವ್ಯಾಪಾರ ಜಾಸ್ತಿ ಆಗ್ತಾ ಅದೇನಾಗಬೇಕು, ಎಲ್ಲದು ಆಗ್ತಾ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದು ನಾವು ತುಂಬ ರಿಜಿಡ್ಡಾಗಿ ನಾವೇನೋ ನಮ್ಗೆ ಹಂಗಾಗಬೇಕು ಹಿಂಗಾಗಬೇಕು ಅಂದರೆ ಹಂಗಾಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ, ಒಂದು ಪ್ರೋಸೆಸ್ ಇರುತ್ತೆ. ಅದು ನಿಧಾನಕ್ಕೆ ಆಗಬೇಕು. ಅದ್ರ ಕಡೆ ಎಲ್ಲರೂ ಕೆಲಸ ಮಾಡಬೇಕು. ಪ್ರೀ ರಿಲೀಸ್ ಇವೆಂಟ್ ಇದೆ. ದುನಿಯಾ ವಿಜಯ್ ಸರ್ ಬರ್ತಾ ಇದ್ದಾರೆ ನಮ್ಗೆ ವಿಶ್ ಮಾಡೋಕ್ಕೆ. ಸತೀಶ್ ನೀನಾಸಂ, ನವೀನ್ ಶಂಕರ್, ನಾಗಭೂಷಣ್, ನಮ್ಮ ಸಪ್ತಮಿ ಬರ್ತಿದ್ದಾರೆ. ಆ್ಯಂಡ್ ಇಡೀ ಕನ್ನಡಕ್ಕೆ ಡಬ್ ಮಾಡಿರೋವಂಥ ಇಡೀ ತಂಡ ಮಾಲಾಫ್ ಏಷ್ಯಾದಲ್ಲಿರುತ್ತೆ. ದಯವಿಟ್ಟು ಎಲ್ಲ ಪ್ರೀ ರಿಲೀಸ್ ಇವೆಂಟ್ಗೆ ಬಂದು ವಿಶ್ ಮಾಡಿ. ಥ್ಯಾಂಕ್ ಯು.